ನಮಸ್ಕಾರ ವೀಕ್ಷಕರೇ, ಯಾವ್ಯಾವ ಸಂದರ್ಭಗಳಲ್ಲಿ ಈ ಖಾತಾದ ಅವಶ್ಯಕತೆ ಇರಲ್ಲ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಲಿಕ್ಕೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಈ ಖಾತಾ ಮಾಡಿಸ್ಬೇಕು ಅಂತ ಹೇಳಿದ್ರೆ ಯಾವ ಡಾಕ್ಯುಮೆಂಟ್ಗಳು ನೀವು ತಗೊಂಡೋಗ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಹಿಂದೆ ಈ ಖಾತಾದ ಬಗ್ಗೆ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದು ಪಾರ್ಟ್ ಎ ಅಂತೇಳಿ ಇಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋನೂ ಸಹ ನೋಡಿ. ಅಂಥ ಡಿಪೆಂಡೆನ್ಸಿ ಏನಿಲ್ಲ ಪಾರ್ಟ್ ಎಗೂ ಮತ್ತು ಪಾರ್ಟ್ ಬಿಗೂ, ಈ ಪರ್ಟಿಕ್ಯುಲರ್ ವಿಡಿಯೋಗೂ. ಆದರೂ ಸಹ ಇದು ನೋಡಾದ್ಮೇಲೆ ಆ ವಿಡಿಯೋನ ನೋಡಿದರೆ ನಿಮಗೊಂದು ಸಮಗ್ರವಾಗಿರುವಂಥ ಮಾಹಿತಿ ಸಿಕ್ಕುತ್ತೆ ಅನ್ನೋ ಉದ್ದೇಶದಿಂದ ಹೇಳ್ತಾ ಇರೋದು. ನೋಡಿ, ಯಾವ ಸಂದರ್ಭದಲ್ಲಿ ಈ ಖಾತಾದ ಅವಶ್ಯಕತೆ ಇರೋದಿಲ್ಲ ಪ್ರಾಪರ್ಟಿ ನೋಂದಣಿ ಮಾಡಿಸ್ಕೊಳ್ಲಿಕ್ಕೆ ಅನ್ನೋದನ್ನು ನೋಡೋದಾದರೆ, ಇನ್ ಜನರಲ್ಲು ಈ ಖಾತಾ ಇರಲೇಬೇಕು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಲೇಬೇಕು ಅಂತ ಹೇಳಿದರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ, ಯಾವ ಸಂದರ್ಭ ಅಂತ ಹೇಳಿದರೆ, ಕೋರ್ಟಿಂದ ಒಬ್ಬ ಡಿಗ್ರಿ ಹೊರಡಿರ್ತಾನೆ, ಡಿಗ್ರಿ ಅವನ ಪರವಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಂದರೆ ಕೋರ್ಟ್ ಆರ್ಡರ್ ಮಾಡಿರುತ್ತೆ ಅವನ ಪರವಾಗಿ, ಈ ಪರ್ಟಿಕ್ಯುಲರ್ ಪ್ರಾಪರ್ಟಿ ಅವನಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು ಅಂತ ಹೇಳಿ. ಆ ಒಂದು ಸಂದರ್ಭದಲ್ಲಿ ಈ ಖಾತಾ ಇವನ ಹೆಸರಿನಲ್ಲಿ ಇಲ್ಲ ಅನ್ನೋದನ್ನು ಟೆಕ್ನಿಕಲ್ ರೀಸನ್ ಕೊಟ್ಬಿಟ್ಟು ಸಬ್ ರಿಜಿಸ್ಟ್ರಾರು ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡೋದು, ಅಂದರೆ ನೋಂದಣಿ ಮಾಡೋದನ್ನು ತಡೆಯೋ ಹಾಗಿಲ್ಲ. ಇದನ್ನು ನಮ್ಮ ಹಾನರಬಲ್ ಹೈಕೋರ್ಟು ಬಿ ಶಿವಣ್ಣ ವರ್ಸಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ರಿಟ್ ಪಿಟಿಷನ್ ನಂಬರು 13001 ಆಫ್ 2026 ಈ ಪ್ರಕರಣದಲ್ಲಿ ಹೇಳುತ್ತೆ. ನೋಡಿ, ಈ ಕೇಸ್ನ ಬ್ಯಾಕ್ಗ್ರೌಂಡ್ ನೋಡೋದಾದರೆ, ಈ ಬಿ ಶಿವಣ್ಣ ಅನ್ನೋರು ಒಬ್ಬ ಓನರಿಂದ ಒಂದು ಅಗ್ರಿಮೆಂಟ್ನ ಮಾಡ್ಕೊಳ್ತಾರೆ ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕೋಸ್ಕರ. ಸ್ವಲ್ಪ ಅಮೌಂಟನ್ನು ಕೊಡ್ತಾರೆ ಮತ್ತು ಒಂದು ಅಗ್ರಿಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾರೆ. ಓನರು ಹಣನೂ ಪಡ್ಕೊಳ್ತಾನೆ, ಅಗ್ರಿಮೆಂಟ್ನೂ ಎಕ್ಸಿಕ್ಯೂಟ್ ಮಾಡ್ತಾನೆ. ಆದರೆ ಸ್ವಲ್ಪ ದಿನಗಳ ನಂತರ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಕೋಆಪ್ರೇಟ್ ಮಾಡೋದಿಲ್ಲ. ಬೆಂಗಳೂರಲ್ಲಂತೂ ಸಾಮಾನ್ಯವಾಗಿ ನಡೀತಾ ಇರ್ತಿದ್ದು. ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ಪ್ರಾಪರ್ಟಿ ವ್ಯಾಲ್ಯೂ ಕಡಿಮೆ ಇರುತ್ತೆ, ಅವನು ರಿಜಿಸ್ಟ್ರೇಷನ್ಗೆ ಬರೋ ಅಷ್ಟೊತ್ತಿಗೆ ಪ್ರಾಪರ್ಟಿ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ. ಆಗ ಓನರ್ಗಳಿಗೆ ಕೊಡೋದು ದುಃಖ ಆಗುತ್ತೆ, ಆ ಕಡಿಮೆ ಅಮೌಂಟಿಗೆ ಪ್ರಾಪರ್ಟಿನ ನಾನು ಸೇಲ್ ಮಾಡಬೇಕಲ್ಲ ಅಂತ ಹೇಳಿ. ಇದೇ ಥರದೊಂದು ಪ್ರಕರಣ. ಓನರು ಪ್ರಾಪರ್ಟಿಯನ್ನು ಸೇಲ್ ಮಾಡ್ಕೊಡೋದಿಲ್ಲ. ಆಗ ಈ ಬಿ ಶಿವಣ್ಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಕೋರ್ಟ್ಗೆ ಕೇಸ್ ಹಾಕೊಳ್ತಾನೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ. ಕೋರ್ಟು ಶಿವಣ್ಣನ ಪರವಾಗಿಯೇ ಆರ್ಡರ್ ಬರೆಯುತ್ತೆ. ಕೋರ್ಟ್ ಕಮಿಷನರ್ನ ಅಪಾಯಿಂಟ್ ಮಾಡಿಬಿಟ್ಟು ಕೋರ್ಟ್ ಇವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಸಹ ಆರ್ಡರ್ ಮಾಡುತ್ತೆ. ಆದರೆ ರಿಜಿಸ್ಟ್ರೇಷನ್ಗೆ ಹೋದಾಗ ಸಬ್ ರಿಜಿಸ್ಟ್ರಾರು ಕೋರ್ಟ್ ಆರ್ಡರ್ ಇದ್ರೂ ಸಹ ಈ ಖಾತಾ ಇವ್ರ ಹೆಸರಲ್ಲಿ ಇಲ್ಲ ಅಂತೇಳಿ ಹೇಳಿ ಅಬ್ಜೆಕ್ಷನ್ ಮಾಡ್ಕೊಂಡು ಕೂತ್ಕೊಳ್ಳುತ್ತೆ ಮತ್ತು ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡೋದಿಲ್ಲ. ಇವಾಗ ಈ ಶಿವಣ್ಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಹಾಕ್ಕೊಳ್ತಾರೆ. ರಿಟ್ ಆಫ್ ಮ್ಯಾಂಡಮಾಸ್ ಅನ್ನುವಂಥ ಒಂದು ರಿಟ್ ಪಿಟಿಷನ್ ಹಾಕ್ಕೊಳ್ತಾರೆ. ಸಂಕ್ಷಿಪ್ತವಾಗಿ ಈ ಮ್ಯಾಂಡಮಾಸ್ ಅಂದರೆ ಏನು ಅನ್ನೋದನ್ನು ಹೇಳ್ತೀನಿ. ನೋಡಿ, ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಇರ್ತಾರಲ್ಲ, ಅಥವಾ ಒಂದು ಕೆಳಹಂತದ ನ್ಯಾಯಾಲಯ ಇರುತ್ತಲ್ಲ, ಅಥವಾ ಒಬ್ಬ ಸಾರ್ವಜನಿಕ ಸಂಸ್ಥೆ ಅಂತ ಏನಿರುತ್ತಲ್ಲ, ಅದು ತನ್ನ ಕಾನೂನುಬದ್ಧವಾಗಿ ಮಾಡಬೇಕಾಗಿರೋಂಥ ಕರ್ತವ್ಯನ ಸರಿಯಾಗಿ ನಿರ್ವಹಿಸ್ತೇ ಇದ್ದರೆ ಆ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತೇಳಿ ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟು ಆದೇಶ ಹೊರಡಿಸ್ಬೋದು. ಇದನ್ನು ಮ್ಯಾಂಡಮಸ್ ಅಂತೇಳಿ ಕರೀತಾರೆ. ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ರಿಟ್ ಪಿಟಿಷನ್ ಮೂಲಕ ಮಾಡಬೇಕಾಗತ್ತೆ. ಅದನ್ನೇ ಮ್ಯಾಂಡಮಸ್ ರಿಟ್ ಪಿಟಿಷನ್ ಮೂಲಕ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಈ ರಿಜಿಸ್ಟ್ರಾರ್ ವಿರುದ್ಧವಾಗಿ ಪಿ ಶಿವಣ್ಣ ಅವರು ಹಾಕ್ಕೊಳ್ತಾರೆ. ಈ ರಿಟ್ ಪಿಟಿಷನ್ನು ಕರ್ನಾಟಕ ಹೈಕೋರ್ಟ್ನ ಮಾನ್ಯ ನ್ಯಾಯಮೂರ್ತಿಗಳಾಗಿರುವಂಥ ಸಚಿನ್ ಶಂಕರ್ ಮುಗದಮ್ ಅವ್ರ ಮುಂದೆ ಬರ್ತಾರೆ. ಒನ್ ಆಫ್ ದಿ ಎಫಿಷಿಯಂಟ್ ಆ್ಯಂಡ್ ಎಮಿನಿಯಂಟ್ ಜಡ್ಜು ಇವ್ರ ಮುಂದೆ ಬರುತ್ತೆ. ಇವರು ಈ ಒಂದು ರಿಟ್ ಪಿಟಿಷನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಖಾತಾ ಇಲ್ಲ ಅನ್ನೋ ಒಂದು ಟೆಕ್ನಿಕಲ್ ಕಾರಣ ಕೊಟ್ಟು ನೋಂದಣಾಧಿಕಾರಿಗಳು ರಿಜಿಸ್ಟ್ರೇಷನ್ ಮಾಡಲ್ಲ ಅಂತೇಳಿ ಹೇಳೋ ಹಾಗಿಲ್ಲ. ನ್ಯಾಯಾಲಯದ ಆದೇಶ ಏನಿರುತ್ತಲ್ಲ, ಈ ಕೋರ್ಟ್ ಆರ್ಡರ್ ಏನಿರುತ್ತಲ್ಲ, ಅದನ್ನು ಜಾರಿಗೊಳಿಸೋದು ಪ್ರತಿಯೊಂದು ಇಲಾಖೆಯ ಒಂದು ಕರ್ತವ್ಯ. ಯಾವುದೋ ಒಂದು ಟೆಕ್ನಿಕಲ್ ನೆಪ ಹೇಳ್ಬಿಟ್ಟು ನನಗೆ ಈ ಖಾತಾ ಇಲ್ಲ ಮತ್ತೊಂದಿಲ್ಲ ಅಂತ ಪ್ರೊಸೀಜರಲ್ ಟೆಕ್ನಿಕಲ್ ಎರರ್ನ ಹೇಳಿ ಕೋರ್ಟ್ ಕೊಟ್ಟಿರೋಂಥ ಆದೇಶನ ಪಾಲಿಸ್ದಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದೇನು ವಿಶೇಷ ಅಲ್ಲ. ನೋಡಿ, ಯಾವುದೇ ಒಂದು ಕೋರ್ಟ್ ಆರ್ಡರ್ ಬಂದರೆ ಅದು ಅಗ್ರಶ್ರೇಷ್ಠ ಆಗಿರುತ್ತೆ. ಆ ಕೋರ್ಟ್ ಆರ್ಡರ್ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅಪೀಲ್ ಹೋಗ್ಬೋದೇ ಹೊರತಾಗಿ ಹೈಯರ್ ಕೋರ್ಟ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ಆಫೀಸರೇ ಆಗಲಿ ಮತ್ತೊಬ್ಬನೇ ಆಗಲಿ ಆ ಕೋರ್ಟ್ ಆರ್ಡರ್ನ ವೈಲೇಟ್ ಮಾಡೋಕ್ಕಾಗಲ್ಲ. ಕೋರ್ಟೇ ಆರ್ಡರ್ ಮಾಡಿದೆ ಈ ಪ್ರಕರಣದಲ್ಲಿ ರಿಜಿಸ್ಟರ್ ಮಾಡಿಕೊಡ್ಬೇಕು ಅಂತೇಳಿ ಹೇಳಿ. ಆನ್ ಟಾಪ್ ಆಫ್ ದಟ್ ಈ ಟೆಕ್ನಿಕಲ್ ಎರರ್ನ ಇಟ್ಕೊಂಡು ಈ ಖಾತಾ ಇಲ್ಲ ಮತ್ತೊಂದಿಲ್ಲ ಅಂತೇಳಿ ಸಬ್ ರಿಜಿಸ್ಟ್ರಾರು ರಿಜಿಸ್ಟ್ರೇಷನ್ನ ಹೋಲ್ಡ್ ಮಾಡಿದ್ರು. ಆ ರೀತಿ ಮಾಡೋ ಹಾಗಿಲ್ಲ ಅಂತೇಳಿ ಆನರಬಲ್ ಹೈಕೋರ್ಟ್ ಹೇಳುತ್ತೆ ಈ ಕೇಸ್ನಲ್ಲಿ. ಮತ್ತೆ ಒಂದು ಮಾರ್ಗಸೂಚಿ ಕೊಡುತ್ತೆ, ಒಂದು ಗೈಡ್ಲೈನ್ ಕೊಡುತ್ತೆ. ಏನು ಅಂತ ಹೇಳಿದ್ರೆ, ಇನ್ಮುಂದೆ ಕೋರ್ಟ್ ಆದೇಶದ ಮೇರೆಗೆ ಈ ಖಾತಾ ಅರ್ಜಿನ ಮೂಲ ಮಾಲೀಕನ ಹೆಸರಿನಲ್ಲಿ ಅಥವಾ ಕೋರ್ಟ್ ಕಮಿಷನರ್ನ ಹೆಸರಿನಲ್ಲಿ ಈ ಸ್ಥಳೀಯ ಸಂಸ್ಥೆಗಳೇನಿರ್ತಾವಲ್ಲ, ಅಂದರೆ BBMP, BDA ಇರ್ಬೋದು ಅಥವಾ ಪಂಚಾಯತ್ ಇರ್ಬೋದು, ಇವ್ರುಗಳು 2 ವಾರದ ಒಳಗಡೆನೆ ಈ ಖಾತಾನ ಮಾಡಿಕೊಡ್ಬೇಕು ಅನ್ನೋದು. ಮತ್ತೆ ಆಸ್ತಿಗೆ ಬಾಕಿ ಇರೋ ಅಂಥ ತೆರಿಗೆನ ಈ ಡಿಗ್ರಿ ಹೋಲ್ಡರ್ ಇರ್ತಾನಲ್ಲ, ಯಾರ ಪರವಾಗಿ ಕೇಸ್ ಆಗಿರುತ್ತಲ್ಲ, ಅವನು ಆ ತೆರಿಗೆನ ಪೇ ಮಾಡ್ಬೋದು.
ಯಾಕೆಂದರೆ ಆಸ್ತಿ ತೆರಿಗೆ ಪೇ ಆಗಿಲ್ಲ ಅಂತೇಳಿ ಒಂದು ಟೆಕ್ನಿಕಲ್ ರೀಸನ್ ಇಟ್ಕೊಂಡು ಪ್ರೋಸೆಸ್ಗೆ ಅಡ್ಡಿ ಆಗುತ್ತಲ್ಲ, ಅದಕ್ಕೊಂದು ಆಲ್ಟರ್ನೇಟಿವ್ ಅಷ್ಟೇ. ಇವನೇ ಪೇ ಮಾಡಿಬಿಡ್ಬೋದು ಅದನ್ನು. ಯಾರು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇರ್ತಾನಲ್ಲ ಅಥವಾ ಡಿಗ್ರಿ ಹೋಲ್ಡರ್ ಇರ್ತಾನಲ್ಲ, ಅವನೇ ಆ ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡ್ಕೊಂಡ್ಬಿಡ್ಬೋದು. ನಂತರದಲ್ಲಿ ಅದನ್ನು ಮೂಲ ಓನರ್ ಏನಿರ್ತಾರಲ್ಲ, ಒರಿಜಿನಲ್ ಓನರ್ ಏನಿರ್ತಾರಲ್ಲ, ಅವನಿಂದ ರಿಕವರಿ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ಹೈಕೋರ್ಟು ವ್ಯವಸ್ಥೆ ಮಾಡಿಕೊಟ್ಟಿದೆ, ಆ ಒಂದು ಟೆಕ್ನಿಕಲ್ ಎರರ್ ಆಗಬಾರ್ದು ಅಂತ ಹೇಳಿ. ಮತ್ತೆ ಈ ಖಾತಾ ಸಿಕ್ಕಿದ ತಕ್ಷಣ ಸಬ್ ರಿಜಿಸ್ಟ್ರಾರು ಮೂಲ ಮಾಲೀಕನ ಉಪಸ್ಥಿತಿ ಅಥವಾ ಒಪ್ಪಿಗೆ ಇರಲೇಬೇಕು ಅಂತೇಳಿ ಒತ್ತಾಯ ಮಾಡ್ಕೊಂಡು ಕುತ್ಕೊಳ್ಳೋ ಆಗಿಲ್ಲ. ಕೋರ್ಟ್ ಆರ್ಡರ್ ಆಲ್ರೆಡಿ ಇರುತ್ತೆ. ಈ ಖಾತಾನು ಸಿಕ್ಕುತ್ತೆ, ವಿತಿನ್ 2 ವೀಕ್ಸ್ ಈ ಖಾತಾ ಸಿಗಬೇಕು ಅಂತಲೂ ಈ ಹೈಕೋರ್ಟ್ ಹೇಳುತ್ತೆ ಈಗ. ಮತ್ತೆ ಟ್ಯಾಕ್ಸ್ ಪೇ ಆಗಿಲ್ಲ ಅಂತ ಹೇಳಿದ್ರೆ ಪೇ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಆಲ್ಟರ್ನೇಟಿವ್ ಆಗಿ ಹೇಳ್ಬಿಟ್ಟಿದೆ ಹೈಕೋರ್ಟು. ಇದನ್ನೆಲ್ಲಾನು ಸೊಲ್ಯೂಷನ್ ಕೊಟ್ಟು ಆ ಪ್ರಾಪರ್ಟಿ ಸರಾಗವಾಗಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಹೇಳಿ ಹೈಕೋರ್ಟ್ ಆರ್ಡರ್ ಮಾಡುತ್ತೆ ಈಗ. ಹಾಗಾಗಿ ಈ ಖಾತಾ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ಮಾತ್ರ, ಖಾತಾ ಇಲ್ಲದೆ ಇದ್ರು ಎಕ್ಸಿಸ್ಟಿಂಗ್ ಕೇಸ್ಗಳಿಗೆ, ಇನ್ನು ಮುಂದಿನ ದಿನಗಳಲ್ಲಿ ಈಗ ಹೈಕೋರ್ಟ್ ಆರ್ಡರ್ ಬಂದಿರೋ ಪ್ರಕಾರ ಈ ಖಾತಾ ಮಾಡಿಸೋದು ವಿತಿನ್ 2 ವೀಕ್ಸ್ ಈ ಖಾತಾ ಮಾಡಿಸ್ಬಿಟ್ಟು ನೀವು ಪ್ರೊಸೀಡ್ ಮಾಡ್ಕೋಬೋದು. ಆದರೂ ಸಹ ಪ್ರೀವಿಯಸ್ ಓನರ್ನ ಹೆಸರಲ್ಲೇ ಈ ಖಾತಾ ಇರಬೇಕು ಮತ್ತೊಂದು ಅನ್ನೋವಂಥ ಕಂಡೀಷನ್ಗಳಿರೋದಿಲ್ಲ. ಕೋರ್ಟ್ ಕಮಿಷನರ್ ಇತ್ತು ಅಂತ ಹೇಳಿದ್ರೆ ಅವನ ಮೂಲಕನೇ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗುತ್ತೆ. ನೋಡಿ, ಹೊಸ ಈ ಖಾತೆ ಪಡ್ಕೋಬೇಕು ಅಂತ ಹೇಳಿದ್ರೆ ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ರಿಜಿಸ್ಟರ್ಡ್ ಸೇಲ್ ಡೀಡ್ ಕಾಪಿ ಬೇಕಾಗುತ್ತೆ. ಮತ್ತೆ ಪ್ರೀವಿಯಸ್ ಓನರ್ ಇರ್ತಾನಲ್ಲ ಅವನ ಹಳೆ ಖಾತೆ ಮತ್ತೆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಬೇಕಾಗುತ್ತೆ. ಈ ಆಸ್ತಿ ಅಳತೆ ತೋರಿಸಲಿಕ್ಕೆ ಪ್ಲಾನು ಮತ್ತೆ 11E ಸ್ಕೆಚ್ ಇತ್ತಂದ್ರೆ 11E ಸ್ಕೆಚ್ಚು, ಲೇಔಟ್ ಇತ್ತು ಅಂತ ಹೇಳಿದ್ರೆ ಲೇಔಟ್ ಅಪ್ರೂವಲ್ ಬೇಕಾಗುತ್ತೆ. DC ಕನ್ವರ್ಷನ್ ಆರ್ಡರ್ ಕಾಪಿ ಬೇಕಾಗುತ್ತೆ. ಪಾರ್ಟಿಗಳ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮತ್ತೆ ಪಾಸ್ಪೋರ್ಟ್ ಸೈಜಿನ ಫೋಟೋಗಳು ಬೇಕಾಗುತ್ತೆ. ಇದು ಮಿನಿಮಮ್ ಸೆಟ್ ಆಫ್ ಡಾಕ್ಯುಮೆಂಟು ನಿಮ್ಮ ಹತ್ರ ಇರಲೇಬೇಕು. ಇದೆಲ್ಲ ತಗೊಂಡೋದ್ರೆ ನೀವು ಈ ಖಾತಾನ ಪಡ್ಕೋಬಹುದು. ನೋಡಿ, ಕೊನೆಯದಾಗಿ ನಾನು ಒಂದು ಕಿವಿ ಮಾತು, ಪ್ರಾಪರ್ಟಿ ವಿಚಾರದಲ್ಲಿ ಒಂದು ಕಿವಿ ಮಾತು ಹೇಳೋದೇನು ಅಂತ ಹೇಳಿದ್ರೆ, ಆಸ್ತಿ ಕೊಂಡ್ಕೋಬೇಕಾದ್ರೆ ನೀವು ಲೇಔಟ್ ಚೆನ್ನಾಗಿದ್ಯಾ, ನೀರು ಬರುತ್ತಾ, ಸ್ಟ್ರೀಟ್ ಲೈಟ್ಗಳಿದಾವ, ರೋಡ್ ಇದೆಯಾ, ಇದನ್ನೆಲ್ಲ ನೋಡ್ತೀರಾ. ಆದರೆ ಡಾಕ್ಯುಮೆಂಟ್ಗಳು ಚೆನ್ನಾಗಿದೆಯಾ ಅನ್ನೋದನ್ನ ಹೆಚ್ಚಾಗಿ ಗಮನಿಸೋದಿಲ್ಲ. ಎಸ್ಪೆಷಲಿ ಈಗ ಬೆಂಗಳೂರಿನಲ್ಲಂತೂ ಎಲ್ಲರೂ ಚೆಕ್ ಮಾಡಿಸ್ತಾರೆ. ಆದರೆ ನಾನು ಡಿಸ್ಟಿಕ್ ಲೆವೆಲಲ್ಲಿ ಮತ್ತೆ ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ನೋಡಿದಾಗ ಹೇಳೋದು, ಪ್ರಾಪರ್ಟಿ ಮಾರ್ತಾ ಇರ್ತಾನಲ್ಲ ಅವನು ಸರಿಯಾಗಿರೋಂಥ ಓನರಾ ಇಲ್ವಾ ಅನ್ನೋದನ್ನು ನೀವು ಫಸ್ಟ್ ವೆರಿಫೈ ಮಾಡ್ಕೋಬೇಕು. ಎಲ್ಲಾನು ಡೀಡ್ನ ವೆರಿಫೈ ಮಾಡಬೇಕು, ಖಾತಾ ಸರ್ಟಿಫಿಕೇಟ್ನ ವೆರಿಫೈ ಮಾಡಬೇಕಾಗುತ್ತೆ, ಮ್ಯುಟೇಷನ್ ಇದ್ರೆ ಮ್ಯುಟೇಷನ್ ವೆರಿಫೈ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಾಗಿರುವಂಥ ಪ್ರಾಪರ್ಟಿ ಆಗಲಿ, ಅಗ್ರಿಕಲ್ಚರ್ ಲ್ಯಾಂಡ್ ಇರಲಿ ಅಥವಾ ರೆಸಿಡೆನ್ಷಿಯಲ್ ಪ್ಲಾಟ್ ಇರಲಿ ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ ಆಗಿರಲಿ, ಕೊಂಡ್ಕೋಬೇಕಾದ್ರೆ ನೀವು ಒಂದು ಲೀಗಲ್ ವೆರಿಫಿಕೇಶನ್ ಮಾಡಿಸಿನೇ ಆ ಪ್ರಾಪರ್ಟಿಯನ್ನು ಕೊಂಡ್ಕೋಬೇಕಾಗುತ್ತೆ. ಹೊರತಾಗಿ ಯಾವುದೋ ಖಾತಾ ಇಲ್ಲ ಅಥವಾ ಸೇಲ್ ಡೀಡ್ ಸರಿಯಾಗಿಲ್ಲ ಇಂಥ ಪ್ರಾಪರ್ಟಿಗಳನ್ನೆಲ್ಲ ಕೊಂಡ್ಕೊಳ್ಳೇಬಾರ್ದು ಯಾವ ಕಾರಣಕ್ಕೂ. ಇವಾಗ ಅಲ್ಲದೆ ಇದ್ರು ಮುಂದೆ 10 ವರ್ಷ ಆದ್ಮೇಲೆ ಬಂದ್ಬಿಟ್ಟು ಯಾರಾದ್ರೂ ನಿಮ್ಮ ಮೇಲೆ ಕೇಸ್ ಹಾಕೋಬಹುದು. ಆಗ ನೀವು ಕೋರ್ಟಿಗೆ ಅಲಿಬೇಕಾಗುತ್ತೆ. ನಿಮ್ಮ ಹತ್ರ ಸರಿಯಾಗಿ ಡಾಕ್ಯುಮೆಂಟು ಇರೋದಿಲ್ಲ. ಪ್ರಾಪರ್ಟಿ ಖರೀದಿ ಮಾಡಬೇಕಾದ್ರೆ ಅಥವಾ ಈವನ್ ಮಾರಾಟ ಮಾಡಬೇಕಾದ್ರೂ ಅಷ್ಟೇ ನೀವು ಜಾಗರೂಕತೆಯಿಂದ ವ್ಯವಹಾರ ಮಾಡಬೇಕಾಗುತ್ತೆ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.